ತಂದೆ ಎಂಬ ಮಹಾಶಕ್ತಿಯನ್ನ ಯಾವತ್ತೂ ಕೂಡ ಮರಿಬೇಡಿ. ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳಿಗೆ ನೀವು ಆಸ್ತಿ ಕೊಡದೇ ಇದ್ರು ಚಿಂತೆ ಇಲ್ಲ, ಅವ್ರಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು ಇತ್ತೀಚೆಗೆ. ಏಕೆಂದ್ರೆ ಈಗಾಗಲೇ ನೋಡಿದ್ರಲ್ಲ, ಬೆಳಗಾಂನಲ್ಲಿ ಒಂದ ಅಜ್ಜಿಯನ್ನ 80 ವರ್ಷದ ಮುದುಕಮ್ಮನ ಮಗ, ಸ್ವಂತ ಮಗ, ತಾನೆತ್ತ ಮಗ ಅರ್ಧರಾತ್ರಿ ಕರ್ಕೊಂಡ್ಬಂದು ಒಂದು ಕಾಡು ಮಧ್ಯದಲ್ಲಿ ರೋಡಲ್ಲಿ ಕೂರಿಸ್ಬಿಟ್ಟು ಹೊಂಟೋಗವನೆ. ಮೊನ್ನೆ ನೋಡಿದ್ರಲ್ಲ, ಆ ಮಗ ಫೋನ್ ಮಾಡಿ ಕೇಳಿದ್ರೆ ಅವಳು ಯಾರೋ ನನಗೆ ಗೊತ್ತಿಲ್ಲ, ಸತ್ತೋದ್ಲು ಅಂತ ಎಲ್ಲಾರು ಒಪ್ಪ ಮಾಡ್ಬಿಡಿ ಸ್ವಾಮಿ ಜೀವಂತವಾಗಿ ಅಂತ ಅಂತಾನೆ. ಅಯೋಗ್ಯ. ಕೊನೆಗೆ ಪೊಲೀಸ್ನವರು ಆಮೇಲೆ ಅಲ್ಲಿನ ಶಾಸಕರು ಎಲ್ಲ ಅವನಿಗೆ ಬೋಧು ಬುದ್ಧಿ ಹೇಳಿ ಅವಮ್ಮನ ಮತ್ತೆ ಕರ್ಕೊಂಡೋಗಿ ವಾಪಸ್ ಬಿಟ್ಟಿದ್ದಾರೆ. ಇವತ್ತು ಯಾಕೆ ಈ ಸಮಾಜ ಹಿಂಗಾಗ್ತಾ ಇದೆ? ಎಷ್ಟೋ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀರಿ, ಹೆಂಡತಿ ಮುನಿಸ್ಕೊಂಡ್ರೆ ಗಂಡ ಯೋಚನೆ ಮಾಡ್ತಾನೆ, ಅಲ್ಲ ಅವಳು ಎಣ್ಣೆ ಯೋಚನೆ ಮಾಡ್ಲಿ, ಆದ್ರೆ ಅವ್ವ ಏನಾದ್ರೂ ಒಂದು ಮಾತಂದ್ರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಮಕ್ಕಳಿಗೀಗ. ಅಪ್ಪ ಏನಾದ್ರೂ ಒಂದು ಮಾತಂದ್ರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಮಕ್ಕಳು. ಯಾಕೆ ಈ ಸ್ಥಿತಿ ಆಗ್ತಾ ಇದೆ? ಕುಡ್ತ, ಜೂಜು. ತಂದೆ ತಾಯಿಗಳು ಹೇಳುವಂಥದ್ದು ನಮ್ಮ ಒಳ್ಳೇದಕ್ಕಾಗಿ ವಿನಃ ನಾವು ಕೆಟ್ಟೋಗ್ಲಿ ಅಂತಲ್ಲ. ನಮ್ಮ ಒಳ್ಳೆತನ, ನಾನು ಹೋದ ಮೇಲೆ ನನ್ನ ಮಕ್ಕಳು ಉತ್ತಮವಾಗಿ ಬಾಳ್ಲಿ ಅಂತ ಅವನು ಹಗಲಿರಲು ಅವ್ರಿಗಾಗಿ ಶ್ರಮ ವಹಿಸ್ತಾನೆ, ಒಳ್ಳೆಯದನ್ನ ಮಾಡ್ತಾನೆ. ಆದ್ರೆ ನಮಗೆ ಮಕ್ಕಳಾದ ನಮಗೆ ಅಹಂಕಾರ ತುಂಬೋಗ್ತಾ ಇದೆ. ಅಪ್ಪ ಅಮ್ಮ ಬೇಕಾಗಿಲ್ಲ, ಈಗ ಅಪ್ಪ ಅಮ್ಮ ಬೇಕಾಗಿಲ್ಲ. ಯಾವ್ದಾದ್ರು ಒಂದು ಹೋಟ್ಲಿಗೆ ಹೋದ್ರೆ ಗಂಡ ಹೆಂಡತಿ ಮಕ್ಕಳು ಹೋಯ್ತಾರೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ಗಂಡ ಹೆಂಡತಿ ಮಕ್ಕಳು ಹೋಗ್ತಾರೆ. ಆದ್ರೆ ಮನೇಲಿರ್ತಕ್ಕಂಥ ವಯಸ್ಸಾದ ಅಜ್ಜ ಅಜ್ಜಿನ ಮುದುಕಿನ ಬಪ್ಪ ನೀನು ನಮ್ ಜೊತೆ ತಿರುಗಾಡ್ಕೊ ಬರುವೆ ಅಂತ ಒಂದಿನೂ ಕರ್ಕೊಂಡು ಹೋಗುದು. ಯಾಕೆಂದ್ರೆ ಅವಮಾನ. ಮುದುಕ ಅವನಿಗೆ ಕರ್ಕೊಂಡು ಹೋದ್ರೆ ಎಲ್ಲಾರ್ಗೂ ಪರಿಚಯ ಮಾಡಬೇಕು ಅನ್ನುವಂತ ದೊಡ್ಡ ದುರಂಕಾರ ಮಕ್ಕಳಲ್ಲಿ ಇವತ್ತು ತುಂಬ ಹೋಗ್ತಾ ಇದೆ. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ತಂದೆ ತಾಯಿ ಇರೋರು ಈ ಜಗತ್ತಿನಲ್ಲಿ ನಿಜವಾದ ದೇವ್ರ ಜೊತೆ ಬದುಕ್ತಾ ಇದ್ದಾರೆ. ತಂದೆ ತಾಯಿ ಮನೇಲಿದ್ರೆ ನಿಜವಾದ ದೇವರಿದ್ದಾಗೆ. ತಂದೆ ತಾಯಿಗಳು ಇಲ್ಲ ಅಂದ್ರೆ ದೇವರಿಲ್ಲದ ಮನೆ ಆಗ್ತದೆ ಮನೆ. ಅದನ್ನು ಯೋಚನೆ ಮಾಡಬೇಕು. ಅಹಂಕಾರವನ್ನ ಬಿಡಬೇಕು. ಎತ್ತ ತಾಯಿ ತಂದೆಗಳಿಗಂತೂ ತನ್ನ ಹಾಕಬೇಕು. 1000 ದೇವ್ರಗಳಿಗೆ ಹೋಗಿ ದೀಪ ಹಚ್ಚದೇ ಇದ್ರು ಚಿಂತೆ ಇಲ್ಲವ್ವ, ದೇವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಒಂದಿನ ಹೋಗಿ ದೇವ್ರಿಗೆ ಎಡೆ ಬಿಡಿಸ್ತಾ ಇದ್ರು ದೇವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಅಪ್ಪ ಅಮ್ಮನಿಗೆ ಅನ್ನ ಹಾಕ್ತೇವೆ ಹೋದ್ರೆ ನಿಜವಾಗ್ಲೂ ಆ ಪರಮಾತ್ಮ ಬೇಜಾರು ಮಾಡ್ಕೊಳ್ತಾನೆ. ಎತ್ತ ತಾಯಿ ತಂದೆಯರು, ಅತ್ತೆ ಮಾವದಿರು, ಯಾರೇ ಆಗ್ಲಿ, ಹಿರಿಯರು, ವಯಸ್ಸಾದವರು, ಅವರಿಗೆ ಗೌರವ ಕೊಡದೆ ಹೋದ್ರೆ, ಅವ್ರಿಗಂತೂ ತನ್ನ ಹಾಕ್ತೇ ಹೋದ್ರೆ ಯಾವ ದೇವರು ಒಪ್ಪೋದಿಲ್ಲ, ಯಾವ ದೇವರು ಕ್ಷಮಿಸೋದಿಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಹಡೆದ ತಾಯಿನ ಒಡೆದು ಬೈದಾಡ, ನರಕ ತಪ್ಪೋದಿಲ್ಲ. ತಂದೆ ತಾಯಿನ ಬ್ಯಾರೆ ಇಡಬ್ಯಾಡ, ದೇವರೊಪ್ಪೋದಿಲ್ಲ. ನಿಮ್ಮ ದೇವರೊಪ್ಪೋದಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ, ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಬರುವರೇನೋ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ, ಎದೆ ಹಾಲುಣಿಸಿದ ಎತ್ತ ತಾಯಿಯ ದೂರ ತಳ್ಳಬೇಡ, ಅವಳ ದೂರ ಮಾಡಬೇಡ, ಅವಳ ಬೇರೆ ಮಾಡಬೇಡ. ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆ ಕಷ್ಟ ಕೊಟ್ಟೆಯಲ್ಲೋ. 9 ತಿಂಗಳು ಸಂಕಟ
ಸಂಕಟ ನೀಡಿ ಒಟ್ಯಾಗ ಬೆಳೆದಿಲ್ಲೋ. ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ನೀಡುವಾಗ ಅವಳ ನೋವು ಎಷ್ಟಿದೆ ಅಂತ ಅನ್ನೋದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಸಾವಿನ ಮನೆ ಬಾಗಿಲಿಗೆ ಹೋಗಿ ವಾಪಸ್ ಬರ್ತಾಳೆ ಆ ತಾಯಿ. ಆದ್ರೂ ಅವಳು ಕೇಳ್ಕೊಳ್ಳೋದಿಷ್ಟೇ, ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ, ನನ್ನ ಕಂದ ಸುಖವಾಗಿ ಬಾಳ್ಲಿ ಅಂತ ಹೇಳುವಂತ ಏಕೈಕ ದೇವರು ತಾಯಿ. ತನ್ನ ಕರುಳ ಬಳ್ಳಿಯನ್ನ ಪ್ರತಿ ಜೀವಗಳಿಗೂ ಕತ್ತರಿಸಿಕೊಡುವಂತ ದೇವತೆ ಆ ಮಹಾತಾಯಿ. ಅವಳನ್ನ ಮರೆಯೋದಾದ್ರೂ ಹೇಗೆ? ಆದ್ರೆ ತಾಯಿ ಇಷ್ಟೆಲ್ಲ ಸೇವೆ ಮಾಡಿದ್ರು ಅಪ್ಪ ಸಾಯೋ ತನಕ ಮಕ್ಕಳಿಗಾಗಿ ಚಿಂತೆ ಮಾಡ್ತಾನೆ. ಅವನು ಇದಕ್ಕಿಂತ ದೊಡ್ಡ ದೇವರು. ಅದಕ್ಕೆ ಹೇಳ್ತಾರೆ ದೊಡ್ಡವರು ತಿಳಿದಂತವರು, 9 ತಿಂಗಳು ಸಂಕಟ ನೀಡಿ ಒಟ್ಯಾಗ ಬೆಳೆದಿಲ್ಲೋ. ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆ ಕಷ್ಟ ಕೊಟ್ಟೆಯಲ್ಲೋ. 9 ತಿಂಗಳು ಸಂಕಟ ನೀಡಿ ಒಟ್ಯಾಗ ಬೆಳೆದಿಲ್ಲೋ. ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆ ಕಷ್ಟ ಕೊಟ್ಟೆಯಲ್ಲೋ. ತಾನು ಸೊರಗಿ ನಿನ್ನ ಕೋಣ ಬೆಳೆಸಿ ಬಿಟ್ಟಳಲ್ಲೋ. ಅವ್ವಾ ಅವ್ವಾ ಅವ್ವಾ. ತಾನು ಸೊರಗಿ ನಿನ್ನ ಕೋಣ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗನು ತನಗಾಸರೆ ಅಂತ ತಾಯಿ ತಿಳಿದಳಲ್ಲೋ. ವಾ ಜೀವ ಇಟ್ಟಾಳು ನಿನ್ನ ಮ್ಯಾಲ, ಜೀವ ಇಟ್ಟಾಳು ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ. ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಸಿಗುವರೇನೋ. ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ. ಚಿನ್ನದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವೆಗಂತ. ಕೂಲಿನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ. ಚಿನ್ನದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವೆಗಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿ ಬೆಳ್ಳಿಯಪ್ಪಲಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿ ಬೆಳ್ಳಿಯಪ್ಪಲಂತ. ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟಿಕೊಂಡು ಕುಳಿತಿದ್ದ. ಕನಸು ಕನಸಾಗಿ ಹೋಯ್ತ, ಕನಸು ಕನಸಾಗಿ ಹೋಯ್ತ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ಇದ್ದರೂ ಹಡೆದ ತಾಯಿಯು ಪರದೇಶಿಯಾದಳು. ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳೋ.
ದಿನಗಳ ಕಳಿತಾಳೋ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ತನ್ನ ಮಗ ಸೊಸೆಯರ ಚೆನ್ನಾಗಿಡು ಅಂತ ದೇವರ ಬೇಡ್ಯಾಳೋ ತಾಯಿ ಬೀದಿಯಾಗ ಸತ್ತಾಳೋ ತಾಯಿ ಕೊನೆಯು ಸಿರೆಳೆದಾಳೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ತಮ್ಮ ಮರಳಿ ಸಿಗುವರೇನೋ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ. ನೋಡಿ, ನಿಜವಾದ ದೇವರು ಅವರೇ. ನಾವು ಕಾಣದೇ ಇರೋ ದೇವರನ್ನು ಹುಡುಕ್ತಾ ಇದ್ದೀವಿ. ದೇವ್ರು ಯಾರ ಕಣ್ಗಾದ್ರೂ ಕಂಡಿದ್ದನಮ್ಮ? ಇಲ್ಲ. ಆದ್ರೆ ನಿಜವಾಗಿ ಕಣ್ಣಿಗೆ ಕಾಣುವಂತ ದೇವರು ನಮ್ಮ ಎದುರುಗಡೆನೆ ಇದ್ದಾರೆ. ಅವ್ರ ಪಾದ ಪೂಜೆ ಮಾಡೋದಿಲ್ಲ. ಒಂದು ಹಬ್ಬ ಆಗ್ಲಿ, ಹರಿದಿನ ಆಗ್ಲಿ, ಹುಟ್ಟದ ಹಬ್ಬ ಆಗ್ಲಿ, ಅಪ್ಪ ಅವನ ಪಾದಕ್ಕೆ ಯಾರಾದ್ರೂ ನಮಸ್ಕಾರ ಮಾಡ್ತಾರ ಇವತ್ತಿನ ಮಕ್ಕಳು? ಮಾಡರವ? ಇಲ್ಲ. ಅದು ನಿಜವಾದ ಪಾದ, ಅದು ಭಗವಂತನ ಪಾದ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಏನು ಹೋಮ ವ್ರತಗಳನ್ನು ಮಾಡ್ತಾರೆ, ಏನ್ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ, ಹಾಕ್ಲಿ, ಅದೊಂದು ಮಾನಸಿಕವಾಗಿ ಒಳ್ಳೇದಾಗುತ್ತೆ, ಹಾಕ್ಲಿ. ಆದ್ರೆ ಎತ್ತ ತಾಯಿ ತಂದೆಗಳಿಗೆ ಹುಟ್ಟದಬ್ಬ ಆದ್ರೂ ಕೂಡ ಒಂದು ಪಾದಕ್ಕೆ ನಮಸ್ಕಾರ ಮಾಡೋದಿಲ್ಲ, ಹಬ್ಬ ಹರಿದಿನ ಆದ್ರೂ ಒಂದು ಪಾದಕ್ಕೆ ನಮಸ್ಕಾರ ಮಾಡೋದಿಲ್ಲ ಅಂದ್ರೆ ಅದು ಭಗವಂತ ಒಪ್ಪೋದಿಲ್ಲ. ಅದನ್ನ ನಿಜವಾದ ದೇವರು ನಮ್ಮ ಕಣ್ಮುಂದೆ ಇದ್ದಾರೆ. ರಕ್ತವನ್ನು ಹಂಚಿಕೊಂಡವರು, ರಕ್ತವನ್ನ ಧಾರಿ ಎರೆದಂಥವ್ರು, ಎದೆ ಹಾಲನ್ನ ಅಮೃತವಾಗಿ ಕುಡಿಸಿದಂಥವ್ರು, ತನ್ನ ಬೆವರ ಹನಿಯ ಮುಖಾಂತರ ಮಕ್ಕಳನ್ನ ಕಷ್ಟಪಟ್ಟು ಸಾಕಿದಂತ ತಂದೆ, ಅವ್ರಿಗಿಂತ ದೇವ್ರಿನ್ಯಾರಿದ್ದಾರವ್ವ? ಅದಕ್ಕೆ ಅವರ ಪಾದದ ಆಶೀರ್ವಾದ ತಮಗೆಲ್ಲ ಸಿಗ್ಲಿ.